ಸ್ನೇಹಿತರೆ, IPL 2026 ಈಗಷ್ಟೇ ರಂಗೇರುತ್ತಿದೆ. ಆದರೆ ಎಲ್ಲರ ಮನಸ್ಸಿನಲ್ಲಿರುವ ಒಂದೇ ಪ್ರಶ್ನೆ, ನಮ್ಮ ನೆಚ್ಚಿನ ತಲಾ MS ಧೋನಿ ಯಾವಾಗ ಮೈದಾನಕ್ಕೆ ಬರ್ತಾರೆ? ಈ ಸೀಸನ್ನಲ್ಲಿ ಒಂದು ಪಂದ್ಯ ಆಡದ ಧೋನಿ ಬಗ್ಗೆ CSK ಕ್ಯಾಂಪ್ನಿಂದ ಬಂದಿರುವ ಲೇಟೆಸ್ಟ್ ಅಪ್ಡೇಟ್ ಏನು? ತಿಳಿಯಲು ಈ ವಿಡಿಯೋ ಪೂರ್ತಿ ನೋಡಿ. IPL ಆರಂಭಕ್ಕೂ ಮುನ್ನವೇ ಧೋನಿ ಕಾಲಿನ ಸ್ನಾಯು ಸೆಳೆತದಿಂದ ಕಾಫ್ ಇಂಜರಿ ಬಳಲುತ್ತಿದ್ದರು. ಆದರೆ ಈಗ ತಿಳಿದು ಬಂದಿರುವ ಮಾಹಿತಿಯಂತೆ ವಾರ್ಮ್ ಅಪ್ ಪಂದ್ಯದ ವೇಳೆ ಧೋನಿ ಮತ್ತೊಮ್ಮೆ ಗಾಯಗೊಂಡಿದ್ದಾರೆ. ಹೌದು, ಈ ಬಗ್ಗೆ CSK ಹೆಡ್ ಕೋಚ್ ಸ್ಟೀಫನ್ ಫ್ಲೆಮಿಂಗ್ ಮಾಹಿತಿ ನೀಡಿದ್ದಾರೆ. ಸ್ಟೀಫನ್ ಫ್ಲೆಮಿಂಗ್ ಮಾತು, ಧೋನಿಗೆ ಆಡುವ ಹಂಬಲವಿದೆ, ಆದರೆ ಸ್ನಾಯು ಸೆಳೆತದ ಗಾಯ ಸ್ವಲ್ಪ ಗಂಭೀರವಾದುದು. ವಾರ್ಮ್ ಅಪ್ ಪಂದ್ಯದ ವೇಳೆ ಅದು ಮತ್ತೆ ಉಲ್ಬಣಗೊಂಡಿದೆ. ಹೀಗಾಗಿ ಚೇತರಿಕೆಗೆ ನಾವು ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನ ಸಮಯ ತೆಗೆದುಕೊಳ್ಳುತ್ತಿದೆ. ಅವರೇ ಈ ಬಗ್ಗೆ ಅಂತಿಮ ನಿರ್ಧಾರ ತೆಗೆದುಕೊಳ್ಳಲಿದ್ದಾರೆ. ಗುಜರಾತ್ ಟೈಟಾನ್ಸ್ ವಿರುದ್ಧದ ಸೋಲಿನ ನಂತರ CSK ತಂಡಕ್ಕೆ ಈಗ 5 ದಿನಗಳ ವಿರಾಮವಿದೆ. ಮುಂದಿನ ಪಂದ್ಯಬದ್ಧ ವೈರಿ ಮುಂಬೈ ಇಂಡಿಯನ್ಸ್ ವಿರುದ್ಧ. ಧೋನಿ ಸದ್ಯ ಫಿಸಿಯೋ ಜೊತೆ ಕಠಿಣ ತರಬೇತಿ ನಡೆಸುತ್ತಿದ್ದಾರೆ. ಇತ್ತೀಚೆಗೆ ಅವರು ವಿಕೆಟ್ ಕೀಪಿಂಗ್ ಪ್ರಾಕ್ಟೀಸ್ ಮಾಡುತ್ತಿರುವುದು ಕಂಡುಬಂದಿದೆ. ಇದು ಅವರ ಅಭಿಮಾನಿಗಳಲ್ಲಿ ಹೊಸ ಭರವಸೆ ಮೂಡಿಸಿದೆ. ಧೋನಿಗೆ ಈ ವರ್ಷ 45 ವರ್ಷ ತುಂಬಲಿದೆ. 278 IPL ಪಂದ್ಯಗಳಲ್ಲಿ 5439 ರನ್ ಗಳಿಸಿರುವ ಮಾಹಿ ಈ ಬಾರಿ ಅನ್ಕ್ಯಾಪ್ಡ್ ಪ್ಲೇಯರ್ ಆಗಿ 4 ಕೋಟಿ ರೂಪಾಯಿಗೆ ರಿಟೇನ್ ಆಗಿದ್ದರು. ಒಂದು ವೇಳೆ ಗಾಯದಿಂದ ಚೇತರಿಸಿಕೊಳ್ಳಲು ಸಾಧ್ಯವಾಗದಿದ್ದರೆ ಇದೇ ಸೀಸನ್ನಲ್ಲಿ ಧೋನಿ ನಿವೃತ್ತಿ ಘೋಷಿಸಬಹುದು ಎಂಬ ಚರ್ಚೆಗಳು ಜೋರಾಗಿವೆ. ಸ್ನೇಹಿತರೆ, ಧೋನಿ ಮುಂಬೈ ವಿರುದ್ಧದ ಪಂದ್ಯಕ್ಕೆ ಕಮ್ಬ್ಯಾಕ್ ಮಾಡ್ತಾರಾ? ಅಥವಾ ಈ ಇಂಜುರಿಯಿಂದಾಗಿ ಅವರ IPL ಜರ್ನಿ ಇಲ್ಲಿಗೆ ಮುಕ್ತಾಯವಾಗುತ್ತಾ? ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.